estimates for almost 142 crores. कर्पूर गौरम करुणावतारम ಇವನ್ ಕರಿಯಪ್ಪ ನಮ್ಮ ಲಕ್ಷಣವ್ರಿಗೆ ನೀವು ಬದಲಾಯಿಸ್ಬಿಟ್ರಲ್ಲ, ನಾವು ಆ ಕಡೆಗೆ ಹೋಗ್ಬೇಕು. ಒಂದು ನಿಮಿಷ. ಅನೇಕ ರತ್ನ ಸಂಪನ್ನ ಭೂಮಿ ದೇವಿ ಅಷ್ಟು ಕುಂಕುಮ ಹಿಂದ್ಗಡೆ ಇದೆ ನೋಡಿ. ಮೈಸೂರು ನಗರದ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ ವಾರ್ಡ್ ಸಂಖ್ಯೆ 37ರ ರಾಘವೇಂದ್ರ ನಗರ ಈ ವ್ಯಾಪ್ತಿಯ ಸರ್ವೆ ನಂಬರ್ 177. ಬಹುದಿನಗಳಿಂದ ಇಲ್ಲಿ ಜನ ವಾಸಕ್ಕಿದ್ದರೂ ಕೂಡ ಭೂ ಮಾಲೀಕರು ಮತ್ತು ವಾಸಕ್ಕಿರುವಂಥವ್ರ ಮಧ್ಯೆ ವ್ಯಾಜ್ಯಗಳು ನಡೀತಾ ಇರುವ ಹಿನ್ನೆಲೆ ಮೂಲಭೂತ ಸೌಕರ್ಯಗಳನ್ನ ಕೊಡುವಂಥದ್ದು ಕಷ್ಟಕರವಾದಂಥ ಒಂದು ಸಂಗತಿಯಾಗಿದೆ. ಈ ಹಿಂದೆ ನ್ಯಾಯಾಲಯದ ಆದೇಶ ಮೇರೆಗೆ ರಸ್ತೆಗೆ ಜಲ್ಲಿ ಹಾಕಿ ರಸ್ತೆನ ರೂಪ ಕೊಡುವಂಥ ಕೆಲಸಕ್ಕೆ ನಾವು ಮುಂದಾಗಿದ್ದೀವಿ. ತದನಂತರ ಮತ್ತೆ ತಡೆಯಾಜ್ಞೆ ಆಗಿದ್ದರಿಂದ ಏನು ನಾವು ಮಾಡೋಕ್ಕಾಗಿಲ್ಲ. ಈ ಭಾಗದಲ್ಲಿ ಒಳಚರಂಡಿಯ ವ್ಯವಸ್ಥೆ ತೀರ ಹಾಳಾಗಿದ್ದು ಜನರಿಗೆ ಭಾಳ ಕಷ್ಟ ಸಾಧ್ಯ. ಅದನ್ನು ಮಾಡುವಂಥದ್ದಕ್ಕೂ ನ್ಯಾಯಾಲಯದ ಆದೇಶವನ್ನು ಪಡ್ಕೊಂಡು ಇವತ್ತು ಮಾಡ್ತಾಯಿದ್ದೀವಿ. ಬಹುಶಃ ಇಷ್ಟೆಲ್ಲ ಹೇಳುವಂಥ ಉದ್ದೇಶ ಏನು ಅಂತ ಹೇಳಿದಾಗ, ಇವತ್ತು ಭೂ ಮಾಲೀಕರು ಮತ್ತು ಜನರ ಮಧ್ಯೆ ಇರುವಂಥ ವ್ಯಾಜ್ಯನ ಅದು ಇತ್ಯರ್ಥ ಆಗುವಂಥದ್ದಕ್ಕೂ ನಾವು ಪ್ರಯತ್ನ ಮಾಡಬೇಕು. ಜೊತೆಗೆ ಮೈಸೂರು ನಗರದಲ್ಲಿ ಸರಿಸುಮಾರು 50,000ಕ್ಕೂ ಹೆಚ್ಚು ಇಂಥ ಏನು ರೆವಿನ್ಯೂ ಬಡಾವಣೆಗಳಿವೆ. ಅದರಲ್ಲಿ ಬಹುತೇಕ ಎಲ್ಲ ಭಾಗಗಳಲ್ಲೂ ಮೈಸೂರು ಮಹಾನಗರ ಪಾಲಿಕೆ ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ಕುಡಿಯೋ ನೀರು, ಒಳಚರಂಡಿ, ಬೀದಿ ದೀಪ, ಕಸ ವಿಲೇವಾರಿ ಮಾಡುವಂಥ ಕೆಲಸ ಈಗಾಗಲೇ ಮಾಡ್ತಾಯಿದೆ. ಇದು ಒಂದು ಭಾಗಕ್ಕೆ ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ನಮ್ಮ ಪ್ರಯತ್ನದ ಒಂದು ಭಾಗವಾಗಿದ್ದು ಜನರ ಆಸೆ ಆಕಾಂಕ್ಷೆಗಳಿಗೆ ಇವತ್ತು ಭೂ ಮಾಲೀಕರು ಸಹ ನಮ್ಮ ಈ ಕೆಲಸ ಪ್ರಾರಂಭ ಮಾಡುವಂತಹ ಗುದ್ಲಿ ಪೂಜೆಯಲ್ಲಿ ಭಾಗವಹಿಸಿರುವಂಥದ್ದು ಬಹುಶಃ ಬರುವಂಥ ದಿನಗಳಲ್ಲಿ ಎಲ್ಲವೂ ಸುಗಮವಾಗಿ ಇತ್ಯರ್ಥ ಆಗುತ್ತೆ ಅನ್ನೋ ನಮ್ಮ ವಿಶ್ವಾಸ ಇದೆ. ಇವತ್ತು ಮೊದಲನೇ ಹಂತವಾಗಿ ನಮ್ಮ ರಾಘವೇಂದ್ರ ಸ್ವಾಮಿ ದೇವಸ್ಥಾನ
ಏನಿದೆ ಆ ರಸ್ತೆ ಮತ್ತು ಅಡ್ಡ ರಸ್ತೆಗೆ ನಾವು ಒಳಚರಂಡಿಯ ದುರಸ್ತಿ ಮಾಡುವಂಥ ಕೆಲಸಕ್ಕೆ 40 ಲಕ್ಷ ವೆಚ್ಚದ ಕಾಮಗಾರಿಗೆ ನಾವು ಇವತ್ತು ಗುದ್ಲಿ ಪೂಜೆ ಮಾಡಿದ್ದೇವೆ. ನಮ್ಮಲ್ಲಿ ಆಯುಕ್ತರು ಸ್ವತಃ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ಬಹುಶಃ ಈ ಭಾಗದ ವೀಕ್ಷಣೆ ಮಾಡಿ ಮುಂದಿನ ದಿನಗಳಲ್ಲಿ ಇಲ್ಲಿ ಇನ್ನೂ ಆಗುವಂಥ ಕೆಲಸಗಳಿಗೆ ನಾವು ಚುರುಕುಗೊಳಿಸುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಈ ಭಾಗದಲ್ಲಿ ವಾಸಿಸುವಂಥ ಎಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅವರ ಕಷ್ಟ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಭೂ ಮಾಲೀಕರು ನಮ್ಮ ಜೊತೆ ಸೇರಿದ್ದಾರೆ. ಅವ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ, ಇತ್ಯರ್ಥ ಮಾಡಿಕೊಂಡು ನಗರದ ಪೂರಕ ಬೆಳವಣಿಗೆಗೆ ಅವರು ಸಹಕರಿಸಬೇಕು ಅಂತ ನಾನು ಕೋರ್ತಾ ಇವತ್ತಿನ ಈ ಗುದ್ಲಿ ಪೂಜೆ ಸಾಕಷ್ಟು ಮಾನ್ಯತೆಯನ್ನು ಪಡೆದಿದೆ. ಜನರ ಕಷ್ಟಗಳಿಗೆ ಸ್ಪಂದಿಸುವಂಥ ಒಂದು ಕಾರ್ಯಕ್ಕೆ ನಾವೆಲ್ಲರೂ